ಬೆಳಗಾವಿ ಜಿಲ್ಲೆಯ ಸವದತ್ತಿ ಮಹಾನಗರದ ಶ್ರೀ ಗ್ರಾಮದೇವಿಯರ ಜಾತ್ರಾ ಮಹೋತ್ಸವ ಗಡೇಕರ್ ಪ್ಲಾಟ್ ಶ್ರೀ ಕಾಡಸಿದ್ದೇಶ್ವರ ವೇದಿಕೆಯಲ್ಲಿ ಜಾತ್ರಾ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳು ಜರುಗಲಿದ್ದು ಸೋಮವಾರ ಮೇ 4ರಿಂದ ಮಂಗಳವಾರ ಮೇ 15ರವರೆಗೆ ನಡೆಯಲಿದ್ದು ಪ್ರತಿದಿನ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮ, ದೇವಿಯರಿಗೆ ಉಡಿ ತುಂಬುವುದು, ಹೋಮ ಹವನ, ನಾಟಕ ಹಾಗೂ ಕುಂಭಮೇಳ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಮೂಲಿಮಠ ಸವದತ್ತಿ ಇವರ ಮಾರ್ಗದರ್ಶನದಂತೆ ಹುಲಿಯ ಶ್ರೀ ಅಜ್ಜಯ್ಯ ಶಾಸ್ತ್ರಿ ಹಿರೇಮಠ್ ಹಾಗೂ ಶೇಷಗಿರಿ ಚಿ ಜೋಶಿ ಇವರ ವೈದಿಕತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ಸುಮಾರು 45 ವರ್ಷಗಳ ನಂತರ ಅತಿ ವಿಜೃಂಭಣೆಯಿಂದ ಈ ಜಾತ್ರೆ ನಡೆಯಲಿದ್ದು ಹಲವಾರು ಶ್ರೀಗಳು ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಲಿದ್ದು ನಮ್ಮ ವಾಹಿನಿಯೊಂದಿಗೆ ಜಾತ್ರೆಯ ಸಂಪೂರ್ಣ ವಿವರಣೆಯನ್ನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಶ್ರೀ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಅಧ್ಯಕ್ಷರಾದ ಶ್ರೀ ವಿರೂಪಾಕ್ಷ ಮಾಮನಿಯವರು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ. ಸವದತ್ತಿಯ ಐತಿಹಾಸಿಕ ಗ್ರಾಮದೇವತೆ ಜಾತ್ರೆ ಮಹೋತ್ಸವ ಇದೇ ಮೇ 4ರಿಂದ ಮೇ 12ರವರೆಗೆ 9 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತದೆ. ನಮ್ಮ ಕ್ಷೇತ್ರದ ಅಧಿದೇವತೆ ತಾಯಿಯಲ್ಲಮ್ಮನ ಒಂದು ಆಶೀರ್ವಾದ, ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಎಲ್ಲರ ಅಪೇಕ್ಷೆ ಮೇರೆಗೆ ನಾವು ಈ ಜಾತ್ರೆ ಹಮ್ಮಿಕೊಂಡು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಜಾತ್ರೆಯನ್ನು ಮಾಡ್ಬೇಕಂತ ವಿಜೃಂಭಣೆಯನ್ನು ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಇವತ್ತು ತಯಾರಿ ತಗೊಂಡಿದ್ದೇವೆ. ಈಗಾಗಲೇ ತಾವೆಲ್ಲರೂ ನೋಡ್ಬೋದು, ಸವದತ್ತಿಯಲ್ಲಿ ಒಂದು ಹಬ್ಬದ ವಾತಾವರಣ. ಪ್ರತಿಯೊಂದು ಮನೆಯಲ್ಲಿಯೂ ಸಹಿತ ಎಲ್ಲರೂ ಬೀಗರಿರ್ಬೋದು, ಅಕ್ಕಂಗಿರ್ಬೋದು, ಎಲ್ಲರೂ ಬಂದು ಇವತ್ತು ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೇ 4ರಿಂದ ಜಾತ್ರೆ ಪ್ರಾರಂಭ. ಅವತ್ತಿನ ದಿವಸ ಸಾಯಂಕಾಲ ಕನ್ನೇರಿ ಮಠದ ಪರಮ ಪೂಜ್ಯರ ಒಂದು ಆಶೀರ್ವಚನ ಇರ್ತದೆ. ಅದ ನಂತರ 9 ದಿನಗಳ ಕಾಲ ನಿರಂತರವಾಗಿ ರಾತ್ರಿ ಮನೋರಂಜನೆ ಕಾರ್ಯಕ್ರಮ ಇರ್ತವೆ. ಮತ್ತು ಪ್ರತಿ ದಿವಸ ನಮ್ಮ ಮೂಲಿ ಮಠದ ಪರಮ ಪೂಜ್ಯರ ದೇವಿಯ ಮಹಾತ್ಮೆ ಬಗ್ಗೆ ಒಂದು ಪುರಾಣದ ಕಾರ್ಯಕ್ರಮ ಇರ್ತದೆ. ಬೆಳಿಗ್ಗೆ 6ರಿಂದ ಸಾಯಂಕಾಲ 6ರಿಂದ 7 ಗಂಟೆವರೆಗೆ, 7ರಿಂದ 9ವರೆಗೆ ವೇದಿಕೆ ಕಾರ್ಯಕ್ರಮ. ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ನಮ್ಮ ವಿಜೇಂದ್ರ ಅವರು ಸಹಿತ 6ನೇ ತಾರೀಕು ಬರುವಂತ ಒಂದು ನಿರೀಕ್ಷೆ ಇದೆ. ಆಮೇಲೆ 10ನೇ ತಾರೀಕು ಜಗದೀಶ್ ಶೆಟ್ಟರ್ ಅವರು ಬರ್ತಾರೆ, ಪ್ರಹ್ಲಾದ್ ಜೋಶಿ ಅವರು ಬರುವ ಕಾರ್ಯಕ್ರಮ ಐತಿ. 9ನೇ ತಾರೀಕು ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ. ಹೀಗೆ ರಾಜ್ಯದ ನಾನಾ ಭಾಗದಿಂದ ನಮ್ಮ ನಾಯಕರು, ಪಕ್ಷದ ನಾಯಕರು ಇರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಅವರು ಸಹಿತ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಮನೋರಂಜನೆ ಕಾರ್ಯಕ್ರಮ ಅಂದ್ರೆ 9ನೇ ತಾರೀಕು ನಮ್ಮ ಚಲನಚಿತ್ರ ಹಿನ್ನೆಲೆ ಗಾಯಕರಾದ ರಾಜೇಶ್ ಕೃಷ್ಣನ್ ಅವರ ಒಂದು ತಂಡ ಬಂದು ಮನೋರಂಜನಾ ಕಾರ್ಯಕ್ರಮ ನಡೆಸಿಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ 10ನೇ ತಾರೀಕು ನಮ್ಮ ಪ್ರಾಣೇಶ್ ಹಾಸ್ಯ ಸಂಜೆಯ ಕಾರ್ಯಕ್ರಮ, ಪ್ರಾಣೇಶ್ ಅವ್ರ ನೇತೃತ್ವದಲ್ಲಿ, ಹಾಗೂ ಒಂದು 4 ನಾಟಕ ಕಾರ್ಯಕ್ರಮ, 4 ನಾಟಕ ಏರ್ಪಡಿಸಿದ್ದೇವೆ. ವಿಶೇಷವಾಗಿ 4ನೇ ತಾರೀಕು ಸಾಯಂಕಾಲ 9ವರೆಗೆ ಹುಬ್ಬಳ್ಳಿಯ ಸುಜಯ್ ಶಾಂಬಾಗನ್ ಅವರ ಒಂದು ಭರತನಾಟ್ಯದ ಕಾರ್ಯಕ್ರಮ. ಭರತನಾಟ್ಯದ ಮುಖಾಂತರ ದೇವಿಯ ರೂಪಕವನ್ನು ವಿಶೇಷವಾಗಿ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಅಂತ ಒಂದು ಕಾರ್ಯಕ್ರಮ ಸಹಿತ 4ನೇ ತಾರೀಕು ಇದೆ. ಉಡಿ ತುಂಬೋದು ಕಾರ್ಯಕ್ರಮ, ಉಡಿ ತುಂಬೋದು ವಿಶೇಷವಾಗಿ ಎಲ್ಲ ಅವ್ರಿಗೆ ವಿಶೇಷವಾಗಿ ಇದು ಹೆಣ್ಮಕ್ಳ ಜಾತ್ರೆ. ಎಲ್ಲರೂ ಮನೆಯಲ್ಲಿ ಬಂದು ಎಲ್ಲರೂ ಉಡಿ ತುಂಬುವಂತ ವ್ಯವಸ್ಥೆ ಮಾಡಿವಿ. ಈಗ 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಹೊನ್ನಾಟ ಇರ್ತದೆ. 7ರಿಂದ 12ವರೆಗೆ ದೇವಿ ಕಟ್ಟಿ ಮೇಲೆ ಕುಂತಿಂದ ಎಲ್ಲರಿಗೂ ಅವಕಾಶ ಕಲ್ಪಿಸಿಕೊಟ್ಟಿವಿ. ಇಲ್ಲಿ ಸವದತ್ತಿಯಲ್ಲಿ ಸುಮಾರು 65 ಓಣಿ ಇದಾವೆ. ಪ್ರತಿಯೊಂದು ದಿವಸ ನಾವು 10 ಓಣಿಗೆ ವ್ಯವಸ್ಥೆ ಕಲ್ಪಿಸಿಕೊಟ್ಟೇವೆ. ಈಗಾಗಲೇ 10 ಓಣಿಗೆ ಒಂದೊಂದು ದಿವಸಕ್ಕೆ 10 ಓಣಿ ಫಿಕ್ಸ್ ಮಾಡಿದ್ವಿ. ಆ ಓಣಿ ಭಕ್ತಾದಿಗಳಿಗೆ ಇವತ್ತು 30-35 ಸಾವಿರ ಜನಸಂಖ್ಯೆ ಬರುವಂತ ಒಂದು ನಿರೀಕ್ಷೆ ಐತಿ. ಅದಕ್ಕೆ ಇಲ್ಲಿ ಗಡಕ ಪ್ಲಾಟ್ ನಲ್ಲಿ ಇರುವಂತ ಅಲ್ಲಿ ಊಟದ ವ್ಯವಸ್ಥೆ ಐತಿ. ಇಲ್ಲಿ APMCಯಲ್ಲಿ ಸಹಿತ ನಾವು ಊಟದ ವ್ಯವಸ್ಥೆ ಮಾಡಿದ್ವಿ. ಸುಮಾರು 35ರಿಂದ 40 ಸಾವಿರ ಜನರ ನಾವು ಎಕ್ಸ್ಪೆಕ್ಟೇಷನ್ ಐತಿ. ಆ ಪ್ರಕಾರ ಅದರ ವ್ಯವಸ್ಥೆ ಸಿದ್ಧತೆ ನಾವು ಮಾಡ್ಕೊಂಡಿದ್ವಿ. ಈ ಜಾತ್ರಾ ಮಹೋತ್ಸವವಾಗಿ ಬೇರೆ ಪಕ್ಷ ನಾವು ಅವ್ರು ಕೂಡ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತ ಮೊದಲೇ ನಾವು ನಿರ್ಧಾರ ಮಾಡಿದ್ವಿ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ, ಜಾತಿ ಇಲ್ಲ, ಎಲ್ಲರೂ ಕುಡ್ಕೊಂಡು ನಾವು ಜಾತ್ರೆ ಮಾಡುವಂತ ಮೊದಲೇ ಡಿಸೈಡ್ ಮಾಡ್ಕೊಂಡು ಇವತ್ತು ಆ ಪ್ರಕಾರ ನಾವು ಜಾತ್ರೆ ಮಾಡಿದ್ವಿ.
ಇದು 44 ವರ್ಷಗಳ ನಂತರ ಆಗುವಂತ ಜಾತ್ರೆ. ಈಗಾಗಲೇ ನಾವು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿವಿ, ಸಾಕಷ್ಟು ಜನಸಂಖ್ಯೆ ಕೂಡ್ತೈತಿ. ಬೇರೆ ಇದಕ್ಕೆ ಮಾಧ್ಯಮದವರ ಒಂದು ಸಹಾಯದಿಂದ ಬಹಳ ಪ್ರಚಾರ ಸಿಕ್ಕಿದ್ರಿಂದ ಬೇರೆ ಊರಿಂದನೂ ಈಗ ನಮ್ಮ ಸುತ್ತಮುತ್ತ ತಾಲೂಕಿನಿಂದ ಜನರು ಬರುವ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಇಟ್ಕೊಂಡು ನಾವು ವ್ಯವಸ್ಥೆ ಮಾಡಿದ್ವಿ. ಜಾತ್ರಾ ಮಹೋತ್ಸವದಲ್ಲಿ ಏನಾದ್ರು ಸ್ಪರ್ಧೆಗಳು ಇಟ್ಕೊಂಡಿದ್ದೀರಾ? ಇಲ್ಲ, ಕ್ರೀಡಾ ಸ್ಪರ್ಧೆ ಇವತ್ತು ಕುಸ್ತಿ ಇರ್ಬೋದು, ಸಹಾಯ ಕಲ್ಲು ಎತ್ತುವುದು ಇರ್ಬೋದು, ಕಬಡ್ಡಿ ಇರ್ಬೋದು, ಟ್ರ್ಯಾಕ್ಟರ್ ಜಗ್ಗು ಅಂತದ್ದು, ಆಮೇಲೆ ಎತ್ತಿನ ಶರ್ತು, ಟಗರಿನ ಶರ್ತು, ಹಾಗೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಹಗ್ಗ ಜಗಾಟ ಸ್ಪರ್ಧೆ ಐತಿ. 9 ದಿವಸ 9 ಸ್ಪರ್ಧೆ ಏರ್ಪಡಿಸಿದ್ವಿ. ಜಾತ್ರಾ ಮಹೋತ್ಸವದಲ್ಲಿ ಏನಾದ್ರು ಸಮಿತಿಗಳು ಇಟ್ಕೊಂಡಿದ್ದೀರಾ? ಇವತ್ತು ಒಂದು 16-17 ಸಮಿತಿ ಇರ್ಬೋದು, ಇದಕ್ಕೆ ನಿರ್ವಹಣೆ ಸಮಿತಿ ಇರ್ಬೋದು, ಸನ್ಮಾನ ಮಾಡೋರಿಗೆ ಒಂದು ಸಮಿತಿ ಐತಿ. ಹಿಂಗ ಹಲವಾರು ಸಮಿತಿಗಳು, ಒಂದು 17 ಸಮಿತಿ ಆಗ್ಯಾವ. ಮಠಾಧೀಶರು ಕನ್ನೇರ ಮಠದ ಶ್ರೀಗಳು 4ನೇ ತಾರೀಕು ಐತಿ. ಆಮೇಲೆ 12ನೇ ತಾರೀಕಿಗೆ ರಮಾಪುರಿ ಜಗದ್ಗುರು ಬರ್ತಾರೆ. ಆಮೇಲೆ ಕಾಗಿನೆಲೆ ಗುರುಪೀಠದ ಪೂಜ್ಯರು ಬರಾಕ್ತಾರ. ಆಮೇಲೆ ಉಪಾರ ಸಮಾಜ ಗುರುಪೀಠ ಜಗದ್ಗುರು ಅವರು ಸಹಿತ ಬರಾಕ್ತಾರ. ಅಂದ್ರೆ 44 ವರ್ಷ ಎಲ್ಲರ ಮನೆಯಾಗೂ ಎಲ್ಲ ಓಣಿಯಲ್ಲಿ ನೀವು ನೋಡ್ಬೋದು. ನಿಮ್ಮ ಸಮಿತಿಗೆ ಯಾವ ರೀತಿ ವೇದಿಕೆ ಸಿಗ್ತದೆ? ಎಲ್ಲರೂ ಕೆಲಸ ಮಾಡಾರ, ಕರೆಕ್ಟ್ ಆಗಿ ಕೆಲಸ ಮಾಡ್ಯಾರ. ಊರು ತುಂಬಾ ಎಲ್ಲ ಕ್ಲೀನಿನೆಸ್ ಆಗೈತಿ, ತೋರಣ ಕಟ್ಟಾರ. ನಮಗೆ ಎಲ್ಲ ವಿಶೇಷವಾಗಿ ಎಲ್ಲ ಕಡೆ ಎಲ್ಲರ ಮನೆಯಲ್ಲೂ ಒಂದು ಹಬ್ಬದ ವಾತಾವರಣ ಐತಿ ಇವತ್ತು.